ಎರಡನೇ ಬಾರಿಗೆ ವಾರಣಾಸಿಯಲ್ಲಿ ಕಣಕ್ಕಿಳಿದಿರುವ ಪ್ರಧಾನಿ ಮೋದಿ ಸ್ವಕ್ಷೇತ್ರದಲ್ಲಿ ಕೆಲವೇ ಕ್ಷಣಗಳಲ್ಲಿ ಬೃಹತ್ ರೋಡ್ ಶೋ ನಡೆಸಲಿದ್ದಾರೆ. ನಾಳೆ ನಾಮಪತ್ರ ಸಲ್ಲಿಸಲಿದ್ದು ಇಂದು ಸ್ವಕ್ಷೇತ್ರದಲ್ಲಿ ಭರ್ಜರಿ ರೋಡ್ ಶೋ ನಡೆಸಲಿದ್ದಾರೆ. 7 ಕಿಲೋಮೀಟರ್ ದೂರದ ರೋಡ್ ಶೋ ನಡೆಯಲಿದೆ. ಪಂಡಿತ್ ಮದನ್ ಮೋಹನ್ ಮಾಳವಿಯಾ ಪ್ರತಿಮೆಯಿಂದ ಆರಂಭವಾದ ರ್ಯಾಲಿ ಲಂಕಾ ಘಾಟ್, ಆಸಿ ಘಾಟ್, ಸೋನಾರಪುರ, ಮದನ್ಪುರ ಗ್ಯಾಡಲಿಯ ಮುಕ್ತಾಯವಾಗಿದೆ. ಇನ್ನು ಸಂಜೆ ಅಶ್ವಮೇಧ್ ಘಾಟ್ನಲ್ಲಿ ಗಂಗಾ ಆರತಿಯನ್ನ ಮಾಡಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ, ಜೆಡಿಯು ಮುಖ್ಯಸ್ಥೆ ಹಾಗೂ ಬಿಹಾರ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಶಿವಸೇನೆ ನಾಯಕ ಉದ್ಧವ್ ಠಾಕ್ರೆ ಅವರ ಸಮ್ಮುಖದಲ್ಲಿ ನಾಳೆ ವಾರಣಾಸಿ ಲೋಕಸಭಾ ಕ್ಷೇತ್ರಕ್ಕೆ ನಾಮಪತ್ರ ಸಲ್ಲಿಸಲಿದ್ದಾರೆ. ಅದಕ್ಕೂ ಮುಂಚೆ ಅಂದ್ರೆ ಇವತ್ತು ನಾಮಪತ್ರ ಸಲ್ಲಿಕೆ ಇಂದಿನ ದಿನ ಇವತ್ತು ವಾರಣಾಸಿಯಲ್ಲಿ ಬೃಹತ್ ರೋಡ್ ಶೋ ನಡೆಸಲು ಈಗ ಉದ್ದೇಶಿಸಲಾಗಿದೆ. ಪಂಡಿತ್ ಮದನ್ ಮೋಹನ್ ಮಾಳವಿಯಾ ಅವರ ಪ್ರತಿಮೆಯ ಬಳಿ ಆರಂಭವಾಗುವ ರ್ಯಾಲಿ ದಶಾಶ್ವಮೇಧ ಘಾಟ್ ಬಳಿ ಮುಕ್ತವಾಗಲಿದೆ ಅಂತ ಹೇಳಲಾಗ್ತಿದೆ. ರೋಡ್ ಶೋ ನಂತರ ಪ್ರಧಾನಿ ಮೋದಿ ಅವರು ದಶಾಶ್ವಮೇಧ್ನಲ್ಲಿ ಗಂಗಾ ಪೂಜೆಯನ್ನು ಕೂಡ ನೆರವೇರಿಸಲಿದ್ದಾರೆ. ಅದಾದ ಬಳಿಕ ರಾತ್ರಿ 8 ಗಂಟೆಗೆ ಹೋಟೆಲ್ ದಿ ಪ್ಯಾರಿಸ್ನಲ್ಲಿ ವಾರಣಾಸಿಯ ಕೆಲ ಪ್ರಮುಖ ವ್ಯಕ್ತಿಗಳೊಂದಿಗೆ ಚರ್ಚಿಸಲಿದ್ದಾರೆ. ಇವತ್ತು ರೋಡ್ ಶೋ ಹಿನ್ನೆಲೆಯಲ್ಲಿ ಅಲ್ಲಿ ಎಲ್ಲಾ ರೀತಿ ಭದ್ರತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಅಷ್ಟೇ ಅಲ್ಲ, ನಾಳೆ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಜೊತೆಗೆ ಇವತ್ತು ಅದರ ಮುಂಚಿತವಾಗಿ ಬೃಹತ್ ರೋಡ್ ಶೋನು ಕೂಡ ನಡೆಸಲಿದ್ದಾರೆ. 7 ಕಿಲೋಮೀಟರ್ ದೂರದ ರೋಡ್ ಶೋ ಕೂಡ ಇವತ್ತು ನಡೆಯಲಿದೆ. ಪಂಡಿತ್ ಮದನ್ ಮೋಹನ್ ಮಾಳವಿಯಾ ಪ್ರತಿಮೆಯಿಂದ ಈ ರೋಡ್ ಶೋ ಆರಂಭವಾಗುತ್ತೆ. ನಂತರ ಲಂಕಾ ಘಾಟ್, ಆಸಿ ಘಾಟ್, ಸೋನಾರ್ಪುರ, ಮದನ್ಪುರ ಗಾಡಿಯಲಿಯ ಕ್ಕೆ ಮುಕ್ತಾಯವಾಗಿದೆ. ಇನ್ನು ಸಂಜೆ ಅಶ್ವಮೇಧ ಘಾಟ್ನಲ್ಲಿ ಗಂಗಾ ಆರತಿಯನ್ನು ಕೂಡ ಮಾಡಲಿದ್ದಾರೆ. ಉತ್ತರ ಪ್ರದೇಶ ಪ್ರಧಾನಿ ನರೇಂದ್ರ ಮೋದಿ ಜೊತೆ ಅಧ್ಯಕ್ಷ ಅಮಿತ್ ಶಾ ಅವರು ಕೂಡ ಇದರಲ್ಲಿ ಭಾಗಿಯಾಗಲಿದ್ದಾರೆ. ಜೆಡಿಯು ಮುಖ್ಯಸ್ಥೆ ಹಾಗೂ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್, ಶಿವಸೇನಾ ನಾಯಕ ಉದ್ಧವ್ ಠಾಕ್ರೆ ಅವರ ಸಮ್ಮುಖದಲ್ಲಿ ನಾಳೆ ಅವರು ಕೂಡ ನಾಮಪತ್ರವನ್ನ ಸಲ್ಲಿಸೋದಕ್ಕೆ ಮೋದಿ ಜೊತೆ ಒಂದು ಬೆಂಬಲವನ್ನ ನೀಡಲಿದ್ದಾರೆ. ನಾಮಪತ್ರ ಇವತ್ತು ಸಲ್ಲಿಕೆ ಹಿನ್ನೆಲೆಯಲ್ಲಿ ಇವತ್ತು ಬೃಹತ್ ರೋಡ್ ಶೋ ಕೂಡ ನಡೆಸಲಿದ್ದಾರೆ. ಪಂಡಿತ್ ಮದನ್ ಮೋಹನ ಮಾಳವಿಯಾ ಪ್ರತಿಮೆಯ ಬಳಿ ಆ ರೋಡ್ ಶೋ ಆರಂಭವಾಗುತ್ತೆ. ನಂತರ ದಶಾಶ್ವಮೇಧ್ ಘಾಟ್ ಬಳಿ ಅದು ಮುಕ್ತಾಯವಾಗುತ್ತೆ. ಅಂದು ಮುಕ್ತಾಯವಾಗಷ್ಟರಲ್ಲಿ ಸಂಜೆ 7 ಗಂಟೆ ಆಗಲಿದೆ. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಗಂಗಾ ಪೂಜೆಯನ್ನ ನೆರವೇರಿಸಲಿದ್ದಾರೆ. ಅದಾದ ಬಳಿಕ ಅವರು ಪ್ರಮುಖ ವ್ಯಕ್ತಿಗಳೊಂದಿಗೆ ನಾಳೆ ನಾಮಪತ್ರವನ್ನು ಸಲ್ಲಿಸ್ತಾರೆ. ಅದ್ರ ಮುಂಚಿತವಾಗಿ ಒಂದು ಚರ್ಚೆಯನ್ನು ಕೂಡ ನಡೆಸಲಿದ್ದಾರೆ. ಈಗಾಗಲೇ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಮುಂಚಿತವಾಗಿಯೇ ಇದು ಬೃಹತ್ ರೋಡ್ ಶೋ ಅನ್ನ ಹಮ್ಮಿಕೊಳ್ಬೇಕು ಅಂತ ನಿಟ್ಟಿನಲ್ಲಿ ಈಗಾಗಲೇ ಅಲ್ಲಿ ಎಲ್ಲಾ ರೀತಿ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಬಳಿಕ 11 ಗಂಟೆ ಸುಮಾರಿಗೆ ನಗರದಲ್ಲಿರುವ ಭೈರವ ದೇವಾಲಯಕ್ಕೂ ಕೂಡ ಪ್ರಧಾನಿ ಮೋದಿ ಭೇಟಿ ನೀಡಲಿದ್ದಾರೆ. ನಂತರ ಅವರು ನಾಳೆ 11:30ಕ್ಕೆ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಹೀಗಾಗಿ ನಾಳೆ ನಾಮಪತ್ರ ಸಲ್ಲಿಸುವ ಹಿನ್ನೆಲೆಯಲ್ಲಿ ಇವತ್ತು ಗಂಗಾ ಆರತಿ ಪೂಜೆಯನ್ನು ನೆರವೇರಿಸಿ ನಂತರ ನಾಳೆ ಇನ್ನೊಂದು ದೇಗುಲಕ್ಕೆ ಭೇಟಿ ನೀಡಿ ಅದಾದ ನಂತರ ಅವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಪ್ರತಿ ಬಾರಿನೂ ಕೂಡ ಈ ಗಂಗಾ ಆರತಿ ಇದರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗವಹಿಸ್ತಾರೆ. ಕಳೆದ ವರ್ಷನೂ ಕೂಡ ಇದೇ ರೀತಿ ಗಂಗಾ ಆರತಿ ಪೂಜೆ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರು ಭಾಗಿಯಾಗಿದ್ರು. ಈ ಬಾರಿನೂ ಕೂಡ ಚುನಾವಣೆ ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ನಾಳೆ ಅವರು ನಾಮಪತ್ರ ಸಲ್ಲಿಸುವ ನಿಟ್ಟಿನಲ್ಲಿ ಅದಕ್ಕೂ ಮುಂಚಿತವಾಗಿಯೇ ಈ ಒಂದು ರೋಡ್ ಶೋ ಅನ್ನ ನರೇಂದ್ರ ಮೋದಿಯವರು ನೆರವೇರಿಸಲಿದ್ದಾರೆ. ಸಂಜೆ 7 ಗಂಟೆಗೆ ಈ ರೋಡ್ ಶೋ ಮುಕ್ತಾಯವಾಗಲಿದೆ. ಒಟ್ಟಾರೆ 7 ಕಿಲೋಮೀಟರ್ ದೂರದ ರೋಡ್ ಶೋ ಅನ್ನ ನರೇಂದ್ರ ಮೋದಿಯವರು ಇವತ್ತು ನಡೆಸಲಿದ್ದಾರೆ. ಪಂಡಿತ್ ಮದನ್ ಮೋಹನ ಮಾಳವಿಯಾ ಪ್ರತಿಮೆಯಿಂದ ಆರಂಭವಾಗುತ್ತೆ. ಅದಾದ ನಂತರ ಲಂಕಾ ಘಾಟ್, ಹಸಿ ಘಾಟ್, ಸೋನಾರ್ಪುರ್, ಮದನ್ಪುರ್ ಗ್ಯಾಡಿಯಲಿಯ ಮುಕ್ತಾಯವಾಗಿದೆ. ಸೊ ಹೀಗಾಗಿ ರಸ್ತೆಯಲ್ಲೂ ಕೂಡ ಜನ ಕಾಯ್ತಾ ಇದ್ದಾರೆ, ಮೋದಿ ಆಗಮಿಸ್ತಾರೆ ಅನ್ನೋ ನಿಟ್ಟಿನಲ್ಲಿ. ಹೀಗಾಗಿ ಎಲ್ಲ ರೀತಿಯಲ್ಲಿ ಮೋದಿ ಕೇಸರಿಮಯವಾಗಿದೆ. ಮೋದಿ ಬರ್ತಾರೆ ಅಂತ ಇಡೀ ಅಲ್ಲಿ ವಾರಣಾಸಿ ಕ್ಷೇತ್ರದಲ್ಲಿರೋ ಜನತೆ ಕಾಯ್ತಾ ಇದ್ದಾರೆ. ಸೊ ಇವತ್ತು 7 ಕಿಲೋಮೀಟರ್ ದೂರ ಮೋದಿಯವರು ಈ ರೋಡ್ ಶೋ ಅನ್ನ ನಡೆಸಲಿದ್ದಾರೆ. ಸಂಜೆ 7 ಗಂಟೆ ನಂತರ ಗಂಗಾ ಆರತಿ ಪೂಜೆ ಮಾಡಿ ಅಲ್ಲಿಗೆ ಮುಕ್ತಾಯ ಮಾಡಲಿದ್ದಾರೆ. ಮತ್ತೆ ನಾಳೆ 11:30ಕ್ಕೆ ಮೋದಿಯವರು ನಾಮಪತ್ರವನ್ನ ಸಲ್ಲಿಸ್ತಾರೆ. ಅದಕ್ಕೂ ಮುಂಚಿತವಾಗಿ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ಸಭೆಯಾದ ನಂತರ ನಾಳೆ ಬೆಳಗ್ಗೆ ಒಂದು ದೇಗುಲಕ್ಕೆ ಭೇಟಿ ನೀಡಿ ನಂತರ ಅವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಎಲ್ಲಾದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಕ್ಷಿತ್. ಈಗಾಗಲೇ ರೋಡ್ ಶೋ ನಡೆಸೋದಕ್ಕೆ ವಾರಣಾಸಿಯಲ್ಲಿ ಎಲ್ಲಾ ರೀತಿ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಎಷ್ಟು ಗಂಟೆಗೆ ಈ ರೋಡ್ ಶೋ ಪ್ರಾರಂಭವಾಗುತ್ತೆ, ಎಷ್ಟು ಗಂಟೆಗೆ ಮುಕ್ತಾಯವಾಗುತ್ತೆ?
ಎಸ್ ದಿವ್ಯಾ, ಇದು ಮೂರನೇ ಹಂತದ ಲೋಕಸಭೆ ಚುನಾವಣೆಗೆ ಹೈ ವೋಲ್ಟೇಜ್ ಕ್ಷೇತ್ರ ಆಗಿ ಏನು ಕರೆಯಲ್ಪಡುವ ವಾರಣಾಸಿ ಕ್ಷೇತ್ರದಿಂದ ಮೂರನೇ ಹಂತದ ಚುನಾವಣೆ ಈಗಾಗಲೇ ಮುಗಿದಿದೆ. ನೆಕ್ಸ್ಟ್ ನಡೆಯುವಂಥ ಚುನಾವಣೆಯಲ್ಲಿ ಏನಲ್ಲ, ಒಟ್ಟು 7 ಹಂತ ಚುನಾವಣೆಯಲ್ಲಿ ಮೋದಿ ಅವರ ನಾಮಪತ್ರ ಸಲ್ಲಿಕೆಗೆ ನಾಳೆ ಮುಹೂರ್ತವನ್ನು ನಿಗದಿ ಮಾಡಲಾಗಿದೆ. ಇದಕ್ಕಿಂತ ಮುಂಚೆ ನಡೆಯುವಂಥ ಈ ಪ್ರೊಸೆಷನ್ ಏನಿದೆ, ರ್ಯಾಲಿ ಏನಿದೆ, ಈ ಬೃಹತ್ ರ್ಯಾಲಿಯಲ್ಲಿ ಇಡೀ ವಿಶ್ವದ ಗಮನವನ್ನೇ ಸೆಳೆತಿದೆ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ರ್ಯಾಲಿಯನ್ನು ಕಳೆದ ಬಾರಿ ಕೂಡ ಮಾಡಿದ್ರು, ಆದರೆ ಅದಕ್ಕಿಂತ ಜಾಸ್ತಿ ಈ ಬಾರಿಯ ರ್ಯಾಲಿ ಗಮನ ಸೆಳೆಯಲಿಕ್ಕೆ ಕಾರಣಗಳು ಹಲವಾರಿದೆ. ಅದರಲ್ಲಿ ಮೊದಲನೇ ಕಾರಣ ಅಂತ ಹೇಳಿದರೆ 5 ವರ್ಷ ಪ್ರಧಾನಿಯಾಗಿ ಸತತವಾಗಿ ಒಂದು ಸಾಕಷ್ಟು ಸಕ್ಸಸ್ಸನ್ನು ಕಂಡಿರುವ ಮೋದಿ ಅವರಿಗೆ ಇವತ್ತು ನಡೆಯುವ ರ್ಯಾಲಿಯಲ್ಲಿ ಎಲ್ಲ ನಾಯಕರು ಕೂಡ, ಅಫ್ಕೋರ್ಸ್ ಎನ್ ಡಿ ಎ ನಾಯಕರ ಜೊತೆಗೇ ಬೇರೆ ರಾಜ್ಯದ ನಾಯಕರು ಕೂಡ ಸಾಥ್ ಕೊಡ್ತಾ ಇದ್ದಾರೆ. ಹಾಗೆಯೇ ಸುಮಾರು 7 ಕಿಲೋಮೀಟರ್ಗಳ ದೂರ ರ್ಯಾಲಿ ಸಾಗ್ತಾ ಇರುತ್ತೆ. ಹಾಗೆಯೇ ರ್ಯಾಲಿಯ ಸುತ್ತ 150ಕ್ಕೂ ಹೆಚ್ಚು ವಾಹನಗಳು ಮೋದಿಯ ರ್ಯಾಲಿಗೆ ಸಾಥನ್ನು ಕೊಡ್ತಾ ಇದ್ದಾವೆ. ಅದ್ರ ಜೊತೆ ಎಲ್ಲರ ನಾಯಕರು ಕೂಡ ಸಾಥ್ ಕೊಡುವಂತಿರೋದು ಪ್ರತಿಯೊಂದು ಕೂಡ ಮೋದಿಗೆ ಈ ರ್ಯಾಲಿಯ ಸಕ್ಸಸ್ಸನ್ನು ನೋಡಲಿಕ್ಕೆ ಒಂದು ಪ್ಲಸ್ ಪಾಯಿಂಟ್ ಆಗಿದೆ. ದಿವ್ಯಾ, ಓಕೆ, ಪ್ರತಿ ಬಾರಿನೂ ಈ ಗಂಗಾರತಿ ಪೂಜೆನ ಮಿಸ್ ಮಾಡ್ಕೊಳ್ಳೋದಿಲ್ಲ ಮೋದಿ. ಕಳೆದ ಬಾರಿ ಅಂದರೆ 1 ವರ್ಷದ ಹಿಂದೆ ಜಪಾನ್ ಅವರು ಕೂಡ ಬಂದಿದ್ರು, ಜಪಾನಿಂದನೂ ಕೂಡ ಪ್ರಧಾನಿ. ಸೊ ಆ ಸಂದರ್ಭದಲ್ಲೂ ಕೂಡ ಗಂಗಾರತಿ ಪೂಜೆನ ನೆರವೇರಿಸಿದ್ರು. ಬಹಳ ವಿಶೇಷವಾದದ್ದು ಇದು ಮೋದಿಗೆ. ಸೊ ಇವತ್ತು ಯಾರೆಲ್ಲ ನಾಯಕರು ಅವ್ರ ಜೊತೆ ಸಾಥ್ ನೀಡಲಿದ್ದಾರೆ? ಒಂದು ದಿವ್ಯಾ, ನೀವು ಹೇಳಿದ ಮೊದಲೇ ಹಾಗೆ ಗಂಗಾರತಿ ದೇವಿಗೆ ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರು. ಅದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಆ್ಯಡ್ ಮಾಡೋದು ಅಂತ ಹೇಳಿದ್ರೆ, ಮೋದಿಯ ಪ್ರತಿಯೊಂದು ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು ಅಥವಾ ಮೋದಿ ಏನೇ ಒಂದು ಧಾರ್ಮಿಕವಾಗಿ ನಡೆದುಕೊಂಡ್ರು ಕೂಡ ಅದು ಕಾಶಿ ಅಥವಾ ವಾರಣಾಸಿ ಈ ಭಾಗದಲ್ಲೇ ಕೂಡ ಹೆಚ್ಚು ಇಂಪಾರ್ಟೆನ್ಸನ್ನು ಕೊಡ್ತಾರೆ. ಹಾಗೆಯೇ ವಾರಣಾಸಿಯಲ್ಲಿ ಕಳೆದ ಬಾರಿಯೂ ಕೂಡ ಅಭೂತಪೂರ್ವ ಜಯವನ್ನು ಪಡೆದಿದ್ರು ಮೋದಿ. ಈ ಬಾರಿಯೂ ಕೂಡ ಅದೇ ಗೆಲುವಿನ ವಿಶ್ವಾಸದಲ್ಲಿದ್ದಾರೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ನಿಂದ ಮತ್ತೆ ಅಜಯ್ರಿಗೆ ಟಿಕೆಟ್ ಕೊಟ್ಟಿರೋದು. ಹಾಗೆಯೇ ಪ್ರತಿಪಕ್ಷಗಳಿಂದ ಆ ಪ್ರಬಲವಾದ ಸ್ಪರ್ಧೆಯನ್ನು ಎಕ್ಸ್ಪೆಕ್ಟ್ ಮಾಡಿದರೂ ಕೂಡ, ಆದರೆ ಕೊನೆ ಕ್ಷಣಗಳಲ್ಲಿ ಆ ಎಲ್ಲ ಸ್ಪರ್ಧೆಯಿಂದ ಹೊರಗುಳಿದಿದ್ದಾರೆ. ಹಾಗಾಗಿ ಮೋದಿಗೆ ಪ್ರತಿಸ್ಪರ್ಧಿನೇ ಪ್ರಬಲವಾಗಿ ಇಲ್ಲ ಅನ್ನೋದು ಸ್ಪಷ್ಟವಾಗಿದೆ. ಅದ್ರ ಜೊತೆನೇ ಮೋದಿಗೆ ಎಲ್ಲ ನಾಯಕರ ಸಾಥ್ ಕೊಡೋಕ್ಕಿದೆ. ಈ ಎಲ್ಲದರ ಕಾರಣದಿಂದ ಇವತ್ತು ನಡೆಯುವಂಥ ರ್ಯಾಲಿ, ಅದ್ರ ಜೊತೆ ನಾಳೆ ನಾಮಪತ್ರ ಸಲ್ಲಿಕೆ, ಇದರಲ್ಲಿ ಭಾಗವಹಿಸಿರೋ ನಾಯಕರುಗಳು, ಫಾರ್ ಎಕ್ಸಾಂಪಲ್ ಎನ್ ಡಿ ಎಯಿಂದ ಎಲ್ಲ ನಾಯಕರು ಕೂಡ ಬರ್ತಾರೆ. BJPಯ ರಾಷ್ಟ್ರೀಯ ಅಧ್ಯಕ್ಷ ಅಂತ ಅಮಿತ್ ಶಾ, ನಿತಿನ್ ಗಡ್ಕರಿ ಆಗಿರ್ಬೋದು, ಸುಷ್ಮಾ ಸ್ವರಾಜ್ ಇರ್ಬೋದು, ಹಾಗೆಯೇ ತಮಿಳುನಾಡಿನಿಂದ ಪಳನಿಸ್ವಾಮಿ, ಪನ್ನೀರು ಸೆಲ್ವಂ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಹಾಗೆಯೇ ಅವರಿಗೆ NDA ಮೈತ್ರಿಕೂಟಕ್ಕೆ ಯಾವೆಲ್ಲ ಪಕ್ಷದವರು ಬೆಂಬಲ ನೀಡಿದ್ದಾರೆ ಅವರೆಲ್ಲರೂ ಕೂಡ ವಾರಾಣಸಿಗೆ ಹೊರಟಿರೋದ್ರಿಂದ, ಗಳಲ್ಲಿ ರ್ಯಾಲಿನೂ ಆರಂಭವಾಗಿರೋದ್ರಿಂದ ಈ ರ್ಯಾಲಿಯ ಮೇಲೆ ಇಡೀ ದೇಶದ ಚಿತ್ತವೇ ನೆಟ್ಟಿದೆ ಅಂತಲೇ ಹೇಳ್ಬೋದು ದಿವ್ಯಾ. ಹಾಗೆಯೇ ನಾಳೆ ನಡೆಯುವಂಥ ನಾಮಪತ್ರ ಸಲ್ಲಿಕೆ ರ್ಯಾಲಿ ಏನಿದೆ ಆ ಟೈಮಲ್ಲೂ ಕೂಡ ಹೆಚ್ಚು ಜನರನ್ನು ಓಲೈಸುವ ಅಥವಾ ಹೆಚ್ಚು ದೇಶದ ಚಿತ್ತ ಮೋದಿಯ ಮೇಲೆ ನೆಟ್ಟಲು ಏನೆಲ್ಲ ಮಾಡಬೇಕು ಅದೆಲ್ಲ ಪ್ರಯತ್ನಕ್ಕೆ BJP ಕೈ ಹಾಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ದಿವ್ಯಾ. ಓಕೆ, ಮೊನ್ನೆ ಪಂಚರಾಜ್ಯಗಳ ಫಲಿತಾಂಶ ಏನು ಬಂತು, ಆಗ ಸಾಕಷ್ಟು ಜನ ಒಂದು ಟೀಕೆನ ವ್ಯಕ್ತಪಡಿಸಿದ್ರು ಪ್ರತಿಪಕ್ಷಗಳು. ಮೋದಿ ಹವಾ ಏನೂ ಇಲ್ಲ ಈಗ ಅಂತೆಲ್ಲ ಹೇಳ್ತಾ ಇದ್ರು. ಅದಾದ ನಂತರ ಮೋದಿ ಇದು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಆಗಾಗ ಅವರು ಪವಿತ್ರ ಕ್ಷೇತ್ರಗಳಿಗೆ ಭೇಟಿ ನೀಡ್ತಾ ಇರ್ತಾರೆ. ಈ ಕಾಶಿ ಆಗಿರ್ಬೋದು ಅಥವಾ ವಾರಣಾಸಿ ಆಗಿರ್ಬೋದು. ಮತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಮೊನ್ನೆ ಏನು ಕರ್ನಾಟಕದಲ್ಲಿ ರ್ಯಾಲಿಯನ್ನ ನಡೆಸಿದ್ರು, ಆ ಸಂದರ್ಭದಲ್ಲೂ ಸಮಾವೇಶಗಳು ನಡೆಸುವಂತ ಸಂದರ್ಭದಲ್ಲೂ ಕೂಡ ಅವರು ಉಪವಾಸ ಇದ್ರು. ಸೊ ಇದರ ಹಿಂದೆ ಬಹಳ ಒಂದು ಶಕ್ತಿ ಇದೆ ಅಂತ ಅನ್ಸಲ್ವಾ ದೀಕ್ಷಿತ್? ದಿವ್ಯಾ, ಮೋದಿ ಬೇರೆ ಎಲ್ಲ ನಾಯಕರಿಗಿಂತ ಮೋದಿ ವಿಶೇಷವಾಗಿ ಕಾಣೋದು ಈ ದೃಷ್ಟಿಕೋನದಲ್ಲೂ ಹೌದು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದೇನು ಅಂತ ಹೇಳಿದ್ರೆ ದೈವ ಭಕ್ತ. ಮೋದಿ ಪ್ರಬಲ ದೈವ ಭಕ್ತ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಈ ಹಿಂದೆನೂ ಕೂಡ ಪ್ರತಿ ಬಾರಿ ಯಾವುದೇ ಸ್ಥಳಕ್ಕೆ ಹೋದರೂ ಕೂಡ ಅಲ್ಲಿಯ ಪವಿತ್ರ ಸನ್ನಿಧಾನವನ್ನು ಒಮ್ಮೆ ಭೇಟಿ ಕೊಟ್ಟು ಅಲ್ಲಿಯ ದೇವರ ಆಶೀರ್ವಾದವನ್ನು ಬೇಡಿಕೊಂಡು ಬರೋದರಲ್ಲಿ ಮೋದಿ ಮೊದಲಿಗ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಅದ್ರ ಜೊತೆನೆ ಈ ರಾಹುಲ್ ಗಾಂಧಿಯ ಟೆಂಪಲ್ ರನ್ ಆಗಿರ್ಬೋದು ಅಥವಾ ಇನ್ನುಳಿದ ನಾಯಕರ ಟೆಂಪಲ್ ರನ್ನಿಗೆ ಒಂದು ಮೋಡಿ ಅಥವಾ ಒಂದು ಮುನ್ನೆಲೆಯನ್ನು ಹಾಕಿ ಕೊಟ್ಟಿರೋರು ಮೋದಿ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಎಲ್ಲೇ ಹೋದರೂ ಕೂಡ ಮೋದಿ ಪವಿತ್ರ ಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ದೇವರ ದರ್ಶನವನ್ನು ಪಡೆದು ದೇವರ ದರ್ಶನವನ್ನು ಪಡೆದ ನಂತರ ದೇವರ ಆಶೀರ್ವಾದವನ್ನು ಬೇಡ್ತಾರೆ. ಫಾರ್ ಎಕ್ಸಾಂಪಲ್ ಅವರು ಹಿಮಾಲಯಕ್ಕೆ ಹೋಗಿರ್ಬೋದು, ಕೇದಾರನಾಥಕ್ಕೆ ಹೋಗಿರ್ಬೋದು, ತಿರುಪತಿ ಬಂದಿರೋದಿರ್ಬೋದು ಅಥವಾ ದಕ್ಷಿಣದ ಯಾವುದೇ ಭಾಗಕ್ಕೆ ಬಂದರೂ ಕೂಡ, ಎಲ್ಲಿಗೆ ಹೋದರೂ ಕೂಡ ಅವರು ಪ್ರಬಲವಾಗಿ ದೈವಿ ಭಕ್ತ, ದೇವರನ್ನು ನಂಬ್ತಾರೆ ಅನ್ನೋದು ಅಂತೂ ನಂಬಿಕೆ. ಹಾಗೆಯೇ ನಾಳೆ ಸಾಮಾನ್ಯವಾಗಿ ನಾಮಪತ್ರ ಸಲ್ಲಿಕೆ ಆಗುವ ದಿನ ಅಥವಾ ಅದಕ್ಕೆ ಮುಂಚೆ ದಿನ ಎಲ್ಲ ದೇವಸ್ಥಾನಗಳಿಗೆ ರಾಜಕೀಯ ನಾಯಕರು ಹೋಗೋದು, ದೇವರ ಆಶೀರ್ವಾದವನ್ನು ಬೇಡೋದು ಸಾಮಾನ್ಯ. ಆದರೆ ಮೋದಿ ಇವತ್ತು ವಾರಣಾಸಿಯಲ್ಲಿ ಏನು ರ್ಯಾಲಿಯನ್ನು ಇಟ್ಕೊಂಡಿದ್ದಾರೆ,
ಇದು ಈ ಹಿಂದೆನೂ ಕೂಡ ಏನು ಮೋದಿಗೆ ಗೆಲುವಿಗೆ ಸಹಕಾರ ಆಗಿತ್ತು, ಅದೇ ರೀತಿ ಈ ಬಾರಿ ಕೂಡ ಸಹಕಾರ ಆಗ್ಬೋದು ಅನ್ನೋದು ರಾಜಕೀಯವಾಗಿ ಲೆಕ್ಕಾಚಾರ, ಹಾಗೆಯೇ ಧಾರ್ಮಿಕವಾಗಿಯೂ ಕೂಡ ಹಲವಾರು ಲೆಕ್ಕಾಚಾರಗಳನ್ನು ಹಾಕಿಕೊಂಡೇ ಮೋದಿ ಈ ಬಾರಿ ಇಲ್ಲಿ ಬೃಹತ್ ರ್ಯಾಲಿಯನ್ನು ಮಾಡ್ತಾ ಇದ್ದಾರೆ, ಗಂಗಾರತಿಯನ್ನು ಮಾಡ್ತಾ ಇದ್ದಾರೆ. ಗಂಗೆಯ ಬಗ್ಗೆ ಸಾಕಷ್ಟು ಅಭಿಮಾನವನ್ನು ಮೋದಿಯವರು ಹೊಂದಿದ್ರು. ಗಂಗೆಯನ್ನು ಶುದ್ಧೀಕರಣ ಮಾಡಬೇಕು ಅಂತ ಹೇಳ್ಬಿಟ್ಟು ದೊಡ್ಡ ಯೋಜನೆಯನ್ನೇ ಕೂಡ ರೂಪಿಸಿದ್ರು. ಅದೆಲ್ಲದೂ ಕೂಡ ಹಿನ್ನೆಲೆಯನ್ನು ನೋಡ್ತಾ ಹೋದಾಗ ಮೋದಿಗೆ ಮತ್ತೊಮ್ಮೆ ಗಂಗೆಯ ಆಶೀರ್ವಾದ ಬೇಕಾಗಿದೆ, ಹಾಗೆಯೇ ವಾರಣಾಸಿಯ ಜನರ ಆಶೀರ್ವಾದನೂ ಬೇಕಾಗಿದೆ. ಇದೆಲ್ಲದಕ್ಕೂ ಕೂಡ ಸಹಕಾರಿಯಾಗುವಂತೆ ಈ ಒಂದು ದೊಡ್ಡ ರ್ಯಾಲಿಯನ್ನು ಆಯೋಜನೆ ಮಾಡಿದ್ದಾರೆ ಅಂತಲೇ ಹೇಳಲಾಗ್ತಿದೆ. ದಿವ್ಯಾ. ಓಕೆ ದೀಕ್ಷಿತ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಎಲ್ಲದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಸ್ವಾತಿ ಚಂದ್ರಶೇಖರ್. ಎಸ್ ಸ್ವಾತಿ, ಇವತ್ತು ಬೃಹತ್ ರೋಡ್ ಶೋನ ನರೇಂದ್ರ ಮೋದಿ ಅವರು ಹಮ್ಮಿಕೊಂಡಿದ್ದಾರೆ. ನಾಳೆ ಅವರು ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಎಷ್ಟು ಗಂಟೆಗೆ ಪ್ರಾರಂಭವಾಗುತ್ತೆ ರೋಡ್ ಶೋ ಮತ್ತು ಅಲ್ಲಿ ಭದ್ರತೆ ಯಾವ ರೀತಿ ಇದೆ ಸ್ವಾತಿ? ದಿವ್ಯಾ, ಸತತವಾಗಿ 3 ಗಂಟೆಗಳ ಕಾಲ ಒಂದು ರೋಡ್ ಶೋನ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ಮ ಸ್ವಕ್ಷೇತ್ರವಾಗಿರುವಂತಹ ವಾರಣಾಸಿಯಲ್ಲಿ ನಡೆಸ್ತಾ ಇದ್ದಾರೆ. ನಾಳೆ ಅವರು ನಾಮಿನೇಷನ್ ಸಲ್ಲಿಸುವ ಹಿನ್ನೆಲೆಯಲ್ಲಿ ಇವತ್ತು ಬೃಹತ್ ರೋಡ್ ಶೋ ಕೂಡ ಕೈಗೊಂಡಿರುವಂತದ್ದು ಮತ್ತು ನಾಳೆ ಬೆಳಗ್ಗೆ ಸುಮಾರು 10 ರಿಂದ 11 ಗಂಟೆ ಒಳಗಾಗಿ ಅವರು ನಾಮಿನೇಷನ್ ಸಲ್ಲಿಸಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂತದ್ದು. 9 ಗಂಟೆಗೆ ವಾರಣಾಸಿಯಲ್ಲಿ ಎಲ್ಲ ಬಿಜೆಪಿ ಮತ್ತು ಸಂಘದ ಕಾರ್ಯಕರ್ತರ ಜೊತೆಗೆ ಒಂದು ಸಭೆಯನ್ನು ಕೂಡ ನರೇಂದ್ರ ಮೋದಿ ಹಮ್ಮಿಕೊಂಡಿರುವಂತದ್ದು. ಒಂದು ಕಡೆಯಿಂದ ಈಗಾಗಲೇ ಪ್ರಿಯಾಂಕಾ ಗಾಂಧಿ ವಾರಣಾಸಿಯಿಂದ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಬಹುದು ಅನ್ನುವಂತಹ ಊಹಾಪೋಹಗಳು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆಯಿಂದ ಅದು ಏನಾದ್ರೂ ಆದ್ರೆ ಬಿಜೆಪಿಯ ಕೌಂಟರ್ ಸ್ಟ್ರಾಟಜಿ ಯಾವ ತರ ಇರಬಹುದು ಅನ್ನುವುದರ ಬಗ್ಗೆ ನಾಳೆ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆಯವರೆಗೆ ಎಲ್ಲಾ ಕಾರ್ಯಕರ್ತರು ಮತ್ತು ಬಿಜೆಪಿಯ ಮುಖಂಡರ ಜೊತೆ 9 ಗಂಟೆಗೆ ವಾರಣಾಸಿಯಲ್ಲಿ ಸಭೆಯನ್ನ ನಡೆಸ್ತಾರೆ. ತದನಂತರದಲ್ಲಿ 10 ರಿಂದ 11 ಗಂಟೆ ಮಧ್ಯದಲ್ಲಿ ಹೋಗಿ ನಾಮಿನೇಷನ್ ಅನ್ನ ಸಲ್ಲಿಸಲಿದ್ದಾರೆ. ದಿವ್ಯಾ. ಓಕೆ, ಈ ಗಂಗಾರತಿ ವಿಶೇಷತೆಗಳು ಏನು ಸ್ವಾತಿ? ದಿವ್ಯಾ, ಗಂಗಾರತಿ ಅನ್ನುವಂಥದ್ದು ಇವತ್ತು ನಿನ್ನೆಯದಲ್ಲ, ಹಲವು ವರ್ಷಗಳಿಂದ ನಡೆದುಕೊಂಡು ಬಂದಿರುವಂತಹ ಒಂದು ಪ್ರತೀತಿ. 100 ವರ್ಷಗಳಿಂದ ಅದು ಯಾವುದೇ ಒಂದು ನದಿ ಆಗಿರಲಿ, ನಾವು ಸಾಮಾನ್ಯವಾಗಿ ಯಮುನಾ ಮತ್ತು ಗಂಗಾ ತಟದಲ್ಲಿ ಈ ಒಂದು ವಿಶಿಷ್ಟವಾದಂತಹ ಒಂದು ಆಚರಣೆಯನ್ನ ನಾವು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಉತ್ತರ ಭಾರತದ ಅತ್ಯಂತ ಶ್ರೇಷ್ಠ ನದಿಗಳು ಅಂತ ಅನ್ಸ್ಕೊಂಡಿರುವಂತಹ ಯಮುನಾ ಮತ್ತು ಗಂಗೆ ನದಿಯ ಈ ಒಂದು ತಟ್ಟಗಳಲ್ಲಿ ಈ ಒಂದು ಆರತಿ ನಡೆಯುತ್ತೆ. ಲಕ್ಷಾಂತರ ಜನ ಕೇವಲ ಗಂಗಾ ಆರತಿ ನೋಡ್ಬೇಕು ಅಂತಾನೆ ಕೇವಲ ವಾರಣಾಸಿಯಲ್ಲಿ ಇರುವಂತಹ ಗಂಗೆಯ ಘಾಟ್ಗಳ ಬಳಿ ಅಷ್ಟೇ ಅಲ್ಲ, ಗಂಗೆ ಹಿಮಾಲಯದಿಂದ ಉಗಮವಾಗಿ ಉತ್ತರಾಖಂಡದಿಂದ ಬಂದು ಹರಿದ್ವಾರ, ವಾರಣಾಸಿ, ಅಲಹಾಬಾದ್ ಈ ಎಲ್ಲಾ ಜಾಗಗಳಲ್ಲಿ ಎಲ್ಲೆಲ್ಲಿ ಗಂಗೆ ಹರಿಯುತ್ತೆ ಅಲ್ಲಿ ಎಲ್ಲವೂ ಕೂಡ ಸರಿಸುಮಾರು ಈ ಗೋಧೂಳಿ ಸಮಯ ಅಂತ ನಾವು ಏನ್ ತರ್ತೀವಿ ಆ ಸಂದರ್ಭದಲ್ಲಿ ಒಂದು ಗಂಗಾ ಆರತಿಯನ್ನ ಏಕಕಾಲಕ್ಕೆ ಇಡೀ ದೇಶದಲ್ಲಿ ಸೂರ್ಯಾಸ್ತಮ ಎಲ್ಲೆಲ್ಲಿ ಯಾವ ಕಾಲಕ್ಕೆ ಆಗುತ್ತೋ ಅದರ ಒಂದು ಟೈಮ್ ಲಿಮಿಟ್ ಅನ್ನ ಫೋಕಸ್ ಮಾಡಿಕೊಂಡು ಗಂಗಾ ಆರತಿಯನ್ನ ಮಾಡಲಾಗುತ್ತೆ. ಇದನ್ನ ನೋಡೋದಕ್ಕೆ ಲಕ್ಷಾಂತರ ಜನ ಸೇರಿರ್ತಾರೆ. ದಿವ್ಯಾ, ಬಿಸಿಲಾಗಿರ್ಲಿ, ಮಳೆ ಆಗಿರ್ಲಿ, ಗಾಳಿ ಆಗಿರ್ಲಿ, ಏನೇ ಆದ್ರೂ ಕೂಡ ಪ್ರತಿದಿನವೂ ವರ್ಷದ 365 ದಿನಗಳು ಕೂಡ ಗಂಗಾ ಆರತಿ ನಡೆಯುತ್ತೆ. ಇದು ಪ್ರಧಾನಮಂತ್ರಿಗಳು ಕೂಡ ಸ್ಟ್ರಾಟಜಿಕಲಿ ಈ ಒಂದು ರ್ಯಾಲಿಯನ್ನ ಇದೇ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. 4 ಗಂಟೆಗಳ ಬೃಹತ್ ರೋಡ್ ಶೋ ಅನ್ನ ನಡೆಸುವಂತಹ ಪ್ರಧಾನಮಂತ್ರಿ ಅಸ್ಸಿ ಘಾಟ್ ಬಳಿ ಅವರ ರೋಡ್ ಶೋ ಅನ್ನ ಮುಗಿಸ್ತಾರೆ. ಈ ಅಸ್ಸಿ ಘಾಟ್ಗಳಲ್ಲಿ ಒಂದು ಘಾಟ್ ಆಗಿರುವಂತಹ ಅಲ್ಲಿ ಈ ಒಂದು ಗಂಗಾ ಆರತಿಯನ್ನ ನೆರವೇರಿಸಲಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ. ಓಕೆ ಸ್ವಾತಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ.